ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಎಲ್ರಿಗೂ ನಮಸ್ತೆ. ಆಯ್ತಾ, ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹಿಸ್ಟ್ರಿ ಫಸ್ಟ್ ಅವು ಹಿಸ್ಟ್ರಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ. ಯಾಕೆ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ ಗೊತ್ತಾ? ಇವತ್ತಿನ ಕ್ಲಾಸಲ್ಲಿ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅಂದ್ರೆ ಏನು, ಅದರ ಎಸೆನ್ಷಿಯಲ್ಸ್ ಗಳೇನು, ಕ್ಲಾಸಿಫಿಕೇಶನ್ ಯಾವ ತರದ್ದು ಇನ್ಸೂರೆನ್ಸ್ ಇದೆ, ಇವೆಲ್ಲ ಗೊತ್ತಿರೋಂಥದ್ದು. ಆಲ್ರೆಡಿ ನಾನು ಕ್ಲಾಸಲ್ಲಿ ಹಿಸ್ಟ್ರಿ ಕ್ಲಾಸಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಲೈಫ್ ಇನ್ಸೂರೆನ್ಸ್ ಇದೆ, ಫೈರ್ ಇನ್ಸೂರೆನ್ಸ್ ಇದೆ, ಮರೈನ್ ಇನ್ಸೂರೆನ್ಸ್ ಇದೆ ಅಂತೇಳಿ. ಇದನ್ನ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ನೋಡೋಣ ಏನೇನಿದೆ ಅಂತ. ಎಸೆನ್ಷಿಯಲ್ಸ್ ಅದನ್ನು ಕೂಡ ಹೇಳಿದ್ದೀನಿ. ನಾನು ಡೆಫಿನೇಷನ್ ಹೇಳಿದ್ದೆ ನಿಮಗೆ ಲಾಸ್ಟ್ ಒಂದು ಕ್ಲಾಸಸ್ ಅಲ್ಲಿ. ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ಹೇಳಿದ್ದೆ. ಅದನ್ನೇ ಇನ್ನೊಂದ್ ಸ್ವಲ್ಪ ಒಂದು ಸಪರೇಟ್ ಕಾನ್ಸೆಪ್ಟ್ ಆಗಿ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಷ್ಟೇ. ಯಾಕಂತಂದ್ರೆ ಒಂದ್ ಸ್ವಲ್ಪ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಕೇಳುವಂತ ಸಾಧ್ಯತೆಗಳಿದೆ. ಇದು ಮತ್ತೆ ಕ್ಲಾಸಿಫಿಕೇಶನ್ ಅಂತ ಸಮ್ವೇರ್ ಎಲ್ಲಾದ್ರೂ ಕೇಳ್ಬೋದೇನೋ ಅಂತ ನೋಡಿ ಸರ್. ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅಂತ ಇದೆ, ವಿಮಾ ಒಪ್ಪಂದ ಅಂತ ಇದೆ. ಎರಡು ಹೆಸರಿದೆ ಸರ್. ಒಂದು ಇನ್ಸೂರೆನ್ಸ್ ಇದೆ, ಎರಡನೇ ವರ್ಡ್ ಕಾಂಟ್ರಾಕ್ಟ್ ಅಂತಿದೆ. ಸೊ ಇನ್ಸೂರೆನ್ಸ್ ಮೀನಿಂಗ್ ಬರೀಬೇಕು, ಕಾಂಟ್ರಾಕ್ಟ್ ಮೀನಿಂಗ್ ಬರೀಬೇಕು. ಇನ್ಸೂರೆನ್ಸ್ ಮೀನಿಂಗ್ ಏನು? ಏನಾದ್ರೂ ಒಂದು ಫೈನಾನ್ಷಿಯಲ್ ಲಾಸ್ ಆಗ್ತಾ ಇದೆ ಅಂತಂದ್ರೆ ಒಂದು ಕಂಪನಿ ಅಥವಾ ಕಂಪನಿ ಎಂಟಿಟಿ ಮಧ್ಯದಲ್ಲಿ ಆಗುವಂತ ಒಂದು ಕಾಂಟ್ರಾಕ್ಟ್ ಅನ್ನ ಇನ್ಸೂರೆನ್ಸ್ ಅಂತ ಕರಿತೀವಿ. ಆಯ್ತು, ಈಗ ಕಾಂಟ್ರಾಕ್ಟ್ ಅಂತಂದ್ರೆ ಏನು? ಕಾಂಟ್ರಾಕ್ಟ್ ಅಂತಂದ್ರೆ ಏನಾದ್ರು ಒಂದು ಕನ್ಸಿಡರೇಷನ್ ಇಟ್ಕೊಂಡು ಒಂದ್ ಪಾರ್ಟಿ ಇನ್ನೊಂದ್ ಪಾರ್ಟಿ ಏನೊಂದು ಡೀಲ್ ಮಾಡ್ಕೊಳ್ಳುತ್ತಲ್ಲ, ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಏನಿದೆ ಅದು ಲೀಗಲಿ ಎಕ್ಸಿಕ್ಯೂಟ್ ಆಯ್ತು ಅಂತಂದ್ರೆ ಇಟ್ಸ್ ಅ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಡೆಫಿನೇಷನ್ ತುಂಬಾ ಸಿಂಪಲ್ ಆಗಿದೆ, ನಾನು ತುಂಬಾ ನೀಟಾಗಿ ಹೇಳಿದೀನಿ. ಇಲ್ಲಿ ಈಗಲೂ ಕೂಡ ಎಕ್ಸಿಸ್ಟ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್. ಇಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಒಂದು ಸೀಕ್ವೆನ್ಸ್ ಹೇಳಿದೆ ನಾನು ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ. ಒಂದೇ ಒಂದು ಲೈನ್ ಅಲ್ಲಿ ಇಡೀ ಯೂನಿಟ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಜಸ್ಟ್ 20 ಮಿನಿಟ್ಸ್ ಅಲ್ಲಿ. ಸೊ ಈಗ ವಾಪಸ್ ಬರೋಣ ನಮ್ಮ ಇನ್ಸೂರೆನ್ಸ್ ಕಾಂಟ್ರಾಕ್ಟ್. ಈ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅಂದ್ರೆ ಏನು? ಇನ್ಸೂರೆನ್ಸ್ ಮತ್ತೆ ಕಾಂಟ್ರಾಕ್ಟ್ ಎರಡನ್ನೂ ಕೂಡ ಕ್ಲಬ್ ಮಾಡ್ಬೇಕು. ಎರಡನ್ನೂ ಕ್ಲಬ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ಬೇಕು. ಅದನ್ನ ನಾವು ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೀವಿ. ಸರಿ, ಈಗ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅಂತ ನಾವು ಇದನ್ನ ಕರಿತೀವಿ ಅಂತಂದ್ಮೇಲೆ ನೋಡೋಣ. ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅಲ್ಲಿ ಎಸೆನ್ಷಿಯಲಿ ಎರಡು ಪಾರ್ಟಿಗಳು ಇರ್ತಾರೆ ಅಂತ ಹೇಳ್ತಾರೆ. ಇಟ್ಸ್ ಕಾಲ್ಡ್ ದ ಇನ್ಸೂರರ್, ಇಟ್ಸ್ ಕಾಲ್ಡ್ ದ ಇನ್ಸೂರ್ಡ್ ಅಂತ ಇದೆ. ಇನ್ಸೂರರ್ ಯಾರು ಗೊತ್ತಾ? ಇನ್ಸೂರೆನ್ಸ್ ಕಂಪನಿಯವನೇ ಇನ್ಸೂರರ್. ಇನ್ಸೂರ್ಡ್ ಯಾರು ಗೊತ್ತಾ? ಪಾಲಿಸಿ ಹೋಲ್ಡರೇ ಇನ್ಸೂರ್. ಪಾಲಿಸಿ ಹೋಲ್ಡರೇ ಇನ್ಸೂರ್ಡ್. ಅರ್ಥ ಆಯ್ತಾ ನಿಮ್ಗೆ? ವಿಮೆದಾರ ಅಥವಾ ವಿಮೆದಾರ, ವಿಮಾ ಯಾರು ಮಾಡಿರ್ತಾರೆ ಅವ್ರನ್ನ ನಾವು ಕರಿತೀವಿ ಇನ್ಸೂರರ್, ಇನ್ಸೂರೆನ್ಸ್ ಅಂತ ಹೇಳಿ. ಇನ್ ದಿಸ್ ಟೈಪ್ ಆಫ್ ದ ಕಾಂಟ್ರಾಕ್ಟ್ ದ ಇನ್ಸೂರರ್ promises the insured party that he will thus save the indemnity from the loss caused by the political the contingent event, the payment of the amount of the cost of the premium. ಏನು ಅಮೌಂಟ್ ಮಂತ್ಲಿ ಕಟ್ಬೇಕಲ್ಲ ಸರ್, ಅದನ್ನ ನಾವು ಪ್ರೀಮಿಯಂ ಅಂತ ಕರಿತೀವಿ. ಪ್ರೀಮಿಯಂ ಅಂತಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ಏನ್ ನಾವು ಕಟ್ತೀವಲ್ವಾ ಮಂತ್ಲಿನೋ ಇಯರ್ಲಿನೋ 3 ಮಂತ್ ಅಂತೋ 6 ಮಂತ್ ಅಂತೋ ಒಂದಿಷ್ಟು ಅಮೌಂಟ್ ಕಟ್ಬೇಕಲ್ಲ ಇನ್ಸೂರೆನ್ಸ್ ಕಂಪ್ನಿಗೆ. ಅವಾಗಲೇ ತಾನೇ ಅವ್ರು ನಮಗೆ ಕೊಡೋದು. ನಾನು ಒಂದು ಕಾರ್ ಇನ್ಸೂರೆನ್ಸ್ ಮಾಡ್ತೀನಿ ಅಂದ್ರೆ ವರ್ಷಕ್ಕೊಂದ್ಸಲ ಕಟ್ಬೇಕು, ಬೈಕ್ ಇನ್ಸೂರೆನ್ಸ್ ವರ್ಷಕ್ಕೊಂದ್ಸಲ ಕಟ್ಬೇಕು, LIC ಅಂತಂದ್ರೆ ತಿಂಗಳನ 6 ತಿಂಗಳಿಗೆ ಒಂದ್ಸಲ ಕಟ್ಬೇಕು, ಹೆಲ್ತ್ ಇನ್ಸೂರೆನ್ಸ್ ಅಂದ್ರೆ ನಾನು ಹೆಂಗ್ ಡೀಲ್ ಮಾಡ್ಕೊಂಡು ನಂಗೆ ತಿಂಗಳ 6 ತಿಂಗಳಿಗೆ ಒಂದ್ಸಲ ಈ ತರ ನಾನು ಕಟ್ತಾ ಇರ್ಬೇಕಲ್ಲ, ಅದನ್ನೇ ಪ್ರೀಮಿಯಂ ಅಂತ ಕರಿತೀವಿ ಅಷ್ಟೇ. ಈ ಪ್ರೀಮಿಯಂ ನಾವು ಕಟ್ತಾ ಇರ್ಬೇಕು ಎಲ್ಲಿವರೆಗೂ ಅಂತ. ನಮ್ಗೆ ಏನಾದ್ರು ಲಾಸ್ ಆದ್ರೆ ನಾವು ಕೊಡ್ತೀವಿ. ಕಾಂಟಿಜೆಂಟ್ ಅಂತ ಹೇಳ್ತಾರೆ. ಕಾಂಟಿಜೆಂಟ್ ಅಂದ್ರೆ ಅನಿಶ್ಚಿತ ಘಟನೆ, ನಿರ್ದಿಷ್ಟವಾದಂತ ಘಟನೆ ಅಂತ ಏನಿಲ್ಲ. ಅನಿಶ್ಚಿತ ಘಟನೆ ಏನಾದ್ರು ಆಗ್ಬೇಕು ಆದ್ರೆ ಮಾತ್ರ ಕೊಡ್ತೀವಿ. ಇಲ್ಲ ಅಂತಂದ್ರೆ ಇನ್ಸೂರೆನ್ಸ್ ದುಡ್ಡು ಏನ್ ಕಟ್ಟಿ ಅದು ಹೋಯ್ತು ಮುಗೀತು ಅಂತ ಅರ್ಥ. ಓಕೆ, ಈಗ ಇನ್ಸೂರರ್ ಯೂಶುವಲಿ ರೆಫರ್ಸ್ ಟು ದ ಇನ್ಸೂರೆನ್ಸ್ ಕಂಪನಿ ದಟ್ ಸೆಲ್ಸ್ ದ ಇನ್ಸೂರೆನ್ಸ್ ಅಂಡ್ ದ ಇನ್ಸೂರರ್ ಪಾಲಿಸಿ ಹೋಲ್ಡರ್ ದ ಪರ್ಸನ್ ಹೂ ಹ್ಯಾಸ್ ದ ಬೈಸ್ ಅಂಡ್ ಪೇಯಿಂಗ್ ದ ಪ್ರೀಮಿಯಂ. ದ ಕಾಂಟ್ರಾಕ್ಟ್ ಇನ್ಸೂರೆನ್ಸ್ ಇಸ್ ದ ಇನ್ಸೂರರ್ ಆಫ್ ದ ಇನ್ಸೂರೆನ್ಸ್ ಕಂಪನಿ ಅಡ್ವರ್ಟೈಸ್ ದ ಇನ್ಸೂರೆನ್ಸ್ ದ ಪಾಲಿಸಿ ವಿಚ್ ಆಸ್ ದ ಇನೋವೇಷನ್ ಆಫ್ ದ ಆಫರ್ ಅಂತ ಹೇಳ್ತಾರೆ. ಇಟ್ ಮೀನ್ ದಟ್ ಒಬ್ಬ ಇದರಲ್ಲಿ ದುಡ್ಡು ಕಟ್ದಾನಿರ್ತಾನೆ, ಇನ್ನೊಬ್ಬ ದುಡ್ಡು ಕಟ್ಸ್ಕೊಂಡಿರ್ತಾನೆ. ಯಾರು ದುಡ್ಡು ಕಟ್ದಾನಿರ್ತಾನೆ ಅವನು ಪೇ ಮಾಡೋನಾಗಿರ್ತಾನೆ, ಯಾರು ಕಟ್ಕೊಳ್ತಾನೆ ಅವ್ನು ಬೈ ಮಾಡೋನಾಗಿರ್ತಾನೆ. ಸೊ ಇಲ್ಲಿ ಯಾರು ದುಡ್ಡನ್ನ ಕಟ್ಸ್ಕೊಂಡಿರ್ತಾನೆ, ಏನಾದ್ರು ಲಾಸ್ ಆದ್ರೆ ಯಾರು ಲಾಸ್ ಆಗಿದೆ ಅವನಿಗೆ ದುಡ್ಡು ಕೊಡ್ತಾನೆ ಅಂತ. ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡಿದಾರೆ ಅಷ್ಟೇ. ನಾನು ಏನ್ ಹೇಳಿದೆ ಮತ್ತೊಂದ್ಸಲ ಕ್ಲಾರಿಫೈ ಆಗಿ ನೋಡಿ. ತುಂಬಾ ಸಿಂಪಲ್ ಆಗಿ ಹೇಳಿದ್ದಷ್ಟೇ ನಾನು. ಎರಡು ಪಾರ್ಟಿ ಇದಾರೆ ಸರ್. ಎರಡು ಪಾರ್ಟಿಯಲ್ಲಿ ಒಬ್ಬ ದುಡ್ಡು ಕಟ್ಟವನು, ಒಬ್ಬ ದುಡ್ಡು ಕಟ್ಟಿಸ್ಕೊಳ್ಳೋ ಅಂತವನು. ದುಡ್ಡು ಕಟ್ಟಿಸ್ಕೊಳ್ಳೋ ಅಂತವನು ಕಂಪನಿ ಅಥವಾ ಇನ್ಸೂರೆನ್ಸ್ ಕಂಪನಿ, ದುಡ್ಡು ಕಟ್ತಾ ಇರೋನು ಪಾಲಿಸಿ ಹೋಲ್ಡರ್. ಇಷ್ಟೇ. ಈ ಡೆಫಿನೇಷನ್ ನಿಮ್ಗೆ ಅರ್ಥ ಆದ್ರೆ ಸಾಕು. ಈಗ ಒಂದು ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಏನಾದ್ರು ಆಗ್ಬೇಕು ಅಂದ್ರೆ, ಇಷ್ಟೊತ್ತು ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ನೋಡಿದ್ರಲ್ವಾ. ಈಗ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಏನೇನು ಎಸೆನ್ಷಿಯಲ್ಸ್ ಫುಲ್ಫಿಲ್ ಆಗ್ಬೇಕು, ಏನೇನು ಅಗತ್ಯಗಳು ಫುಲ್ಫಿಲ್ ಆಗ್ಬೇಕು, ಏನೇನು ಅವಶ್ಯಕಾಂಶಗಳು ಫುಲ್ಫಿಲ್ ಆದ್ರೆ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಆಗುತ್ತೆ ಆಯ್ತಾ. ಏನೇನಂತ ನೋಡೋಣ. ನಂಬರ್ 1, ಏನಿಲ್ಲ, ಸಿಂಪಲ್ ಆಗಿ ಕಾಂಟ್ರಾಕ್ಟ್ ಲಾಗ್ ಬಂದ್ಬಿಡಿ. ಕಾಂಟ್ರಾಕ್ಟ್ ಲಾ ಓದ್ಕೊಂಡು ಬಂದಿರಲ್ಲ, ಕಾಂಟ್ರಾಕ್ಟ್ ಲಾ 1, 2 ಅಂತ 2 ಸಲ ಮತ್ತೆ ವಾಪಸ್ ಅಲ್ಲಿಗೆ ಬಂದ್ಬಿಡಿ ಅಷ್ಟೇ. ನೋಡಿ, ಮೊದಲನೇದು ಏನಿರ್ಬೇಕು? ಆಫರ್ ಅಕ್ಸೆಪ್ಟೆನ್ಸ್ ಇರಬೇಕು. ಇನ್ಸೂರೆನ್ಸ್ ನ ಈ ತರ ಕೊಡ್ತಾ ಇದೀನಿ ಅಂತ ಆಫರ್ ಇರ್ಬೇಕು, ಅಕ್ಸೆಪ್ಟೆನ್ಸ್ ಇರ್ಬೇಕು. ಗೊತ್ತಿದೆ ಆಫರ್ ಅಂದ್ರೆ ಏನು, ಅಕ್ಸೆಪ್ಟೆನ್ಸ್ ಅಂದ್ರೆ ಏನು? ನಾನು ಏನ್ ಹೇಳ್ತಾ ಇದೀನಿ, ಏನ್ ಕೊಡ್ತಾ ಇದೀನಿ ಅದು ಆಫರ್. ಅಕ್ಸೆಪ್ಟೆನ್ಸ್ ಅಂತಂದ್ರೆ ಅದನ್ನ ಓಕೆ ವೆಲ್ ಅಂಡ್ ನಾನು ತಗೊಂಡೆ, ನಾನು ಅರ್ಥ ಆಯ್ತು ಅಂದ್ರೆ ಅಕ್ಸೆಪ್ಟೆನ್ಸ್. ಆಮೇಲೆ ಕನ್ಸಿಡರೇಷನ್, ಇಬ್ಬರಿಗೂ ಪ್ರತಿಫಲ ಇರಬೇಕು. ಪ್ರೀಮಿಯಂ ಅನ್ನುವಂಥದ್ದು ಇನ್ಸೂರೆನ್ಸ್ ಕಂಪ್ನಿಗೆ ಹೋಗ್ತಾ ಇರಬೇಕು. ಏನಾದ್ರೂ ಲಾಸ್ ಆದ್ರೆ ಕ್ಲೇಮ್ ಮಾಡ್ಕೋಬಹುದು ಅನ್ನುವಂಥದ್ದು ಒಬ್ಬ ವ್ಯಕ್ತಿಗಾಗಿರ್ಬೇಕು. ಕನ್ಸಿಡರೇಷನ್ ಅಂದ್ರೆ ಏನು? ಕನ್ನಡದಲ್ಲಿ ಪರಿಗಣನೆ ಅಂತ ಆಗಿದೆ, ಇದು ಪ್ರತಿಫಲ ಅಂತ. ಆಯ್ತಾ? ಏನು ಪ್ರತಿಫಲ? ಇಬ್ಬರಿಗೂ ಪ್ರತಿಫಲ ಇಲ್ಲ ಅಂತಂತಂದ್ರೆ ಕಾಂಟ್ರಾಕ್ಟ್ ಆಗೋದಿಲ್ಲ. ಕಾಂಟ್ರಾಕ್ಟ್ ಆಗ್ಬೇಕಂತಂದ್ರೆ ಎರಡೂ ಪಾರ್ಟಿಗೂ ಪ್ರತಿಫಲ ಇರಬೇಕು. ಹೌದಲ್ವಾ? ಇದು ಗೊತ್ತಿದೆ ನಿಮ್ಗೆ. ಆಮೇಲೆ ಲೀಗಲ್ ಪರ್ಪಸ್, ಇಬ್ರು ಕೂಡ ಲೀಗಲ್ ಆಗಿ ಕರೆಕ್ಟ್ ಆಗಿ ಮಾಡ್ಬೇಕು. ಅದ್ಬಿಟ್ಟು ಇಲ್ಲಿಗಲ್ ಆಗಿ ಮಾಡೋ ಅಂತದಲ್ಲ. ಇಬ್ರು ಇನ್ಸೂರೆನ್ಸ್ ಮಾಡ್ಕೊಳ್ತಾ ಇದಾರೆ, ಡ್ರಗ್ಸ್, ಗನ್ನು, ಅಫೀಮು, ಗಾಂಜಾ ಇವಕ್ಕೆಲ್ಲ ಮಾಡ್ಕೊಂಡ್ರೆ ಇಲ್ಲಿಗಲ್ ತಾನೇ ಅದು. ಅಲ್ಲಿ ಬರೋದಿಲ್ಲ. ಲೀಗಲ್ ಪರ್ಪಸ್ ಆಗಿರ್ಬೇಕು, ಪಬ್ಲಿಕ್ ಪಾಲಿಸಿಗೆ ವ್ಯಾಲಿಡ್ ಆಗಿರ್ಬೇಕು, ಕಾಂಪಿಟೆಂಟ್ ಪಾರ್ಟಿ ಆಗಿರ್ಬೇಕು. ಯಾರೋ ಒಬ್ಬ ಹುಚ್ಚ, ತಲೆ ಇಲ್ಲ, ಆಯ್ತಾ, ಅರ್ಥ ಆಗ್ತಿಲ್ಲ, ಸಣ್ಣ ಮಗು, ಮಕ್ಕಳು, ಅವ್ನಿಗೆ ಏನು ಅರ್ಥನೇ ಆಗ್ತಿಲ್ಲ ಅಂತನ ಹತ್ರ ಹೋಗಿ ಇನ್ಸೂರೆನ್ಸ್ ಮಾಡ್ಕೊಂಡ್ರೆ ಅದನ್ನೇ ನಾವು ಕಾಂಪಿಟೆಂಟ್ ಪಾರ್ಟಿ ಅಂತ ಕರೆಯೋದು. ಸಮರ್ಥ ವ್ಯಕ್ತಿಗಳು. ಯಾರು ಇನ್ಸೂರೆನ್ಸ್ ಮಾಡಿಸ್ತಾ ಇದ್ದಾನೆ ಅವನಿಗೆ ನಾಲೆಜ್ ಇರಬೇಕು, ಅವನಿಗೆ ಅರ್ಥ ಆಗ್ಬೇಕು, ಮೆಚೂರ್ಡ್ ಇರಬೇಕು,
ಏಜ್ 18+ ಆಗಿರ್ಬೇಕು, ಹುಚ್ಚನಾಗಿರ್ಬಾರ್ದು, ಕುಡ್ದಿದ್ ಟೈಮಲ್ಲಿ ಇನ್ಸೂರೆನ್ಸ್ ಮಾಡ್ಕೋಬಾರ್ದು. ಇಂಥ ಸಿಂಪಲ್ ಕಾನ್ಸೆಪ್ಟ್ಗಳು ಕಾಂಪಿಟೆಂಟ್ ಪಾರ್ಟಿ ಅಂತಂದ್ರೆ ಆಯ್ತಾ. ಆಮೇಲೆ ಜೆನ್ಯೂನ್ ಅಸೆಂಟ್ ಇರ್ಬೇಕು. ಫೋರ್ಸಬಲಿ ತಲೆ ಹತ್ರ ಗನ್ ಇಟ್ಟು ಆಯ್ತು ಈಗ ಸೈನ್ ಮಾಡ್ಬಿಡಿ ಇನ್ಸೂರೆನ್ಸ್ ಗೆ ಅನ್ನೋದು, ಇಂಥವೆಲ್ಲ ಸೀನ್ ಆಗ್ಬಾರ್ದು. ಆಯ್ತು, ನನ್ನ ಒಂದು ಗೊತ್ತಿರೋಂತ ಇದ್ರಿಂದ ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ, ನಾನು ಸಮ್ಮತಿ ಕೊಡ್ತಾ ಇದ್ದೀನಿ ಅಂತ. ಇಲ್ಲಿ ಫ್ರಾಡ್ ಮಾಡಬಾರ್ದು, ಆಮೇಲೆ ಡ್ಯೂರೆಸಸ್ ಮಾಡಬಾರ್ದು, ಮಿಸ್ಟೇಕ್ ಮಾಡಬಾರ್ದು. ಸೊ ವಂಚನೆ, ಒತ್ತಾಯ, ತಪ್ಪಿನಿಂದ ಈ ತರ ಎಲ್ಲ ಮಾಡಬಾರ್ದು. ಕ್ಲಿಯರ್ ಆಗಿ ಅವನವನ ಒಪ್ಪಿಗೆಯಿಂದ ಇದನ್ನ ಕ್ಲಾರಿಫಿಕೇಶನ್ ತಗೋಬೇಕು. ಇದಿಷ್ಟು ಎಸೆನ್ಷಿಯಲ್ಸ್ ಆಫ್ ಇನ್ಸೂರೆನ್ಸ್ ಕಾಂಟ್ರಾಕ್ಟ್. ಕ್ಲಿಯರ್ ಅಲ್ವಾ? ಈ ಕಾನ್ಸೆಪ್ಟ್ ನಾನು ಕ್ಲಿಯರ್ ಮಾಡ್ತೀನಿ, ಆಮೇಲೆ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಕ್ಲಾಸಿಫಿಕೇಶನ್ ಹೇಳಕ್ ಹೋಗ್ತಾ ಇದ್ದೀನಿ. ಸೊ ಕ್ಲಾಸಿಫಿಕೇಶನ್ ಆಫ್ ದ ಕಾಂಟ್ರಾಕ್ಟ್ ಅನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಮುಗಿಸುವ. ಕ್ಲಾಸಿಫಿಕೇಶನ್ ಆಫ್ ದ ಕಾಂಟ್ರಾಕ್ಟ್ ನೀವು ಗೊತ್ತಿರೋಂಥದ್ದೇ ಅಲ್ಲ ಕಾನ್ಸೆಪ್ಟ್. ಕ್ಲಾಸಿಫಿಕೇಶನ್ ಆಫ್ ದ ಕಾನ್ಸೆಪ್ಟ್ ಇದ್ರಲ್ಲೇ ಮುಗಿಸ್ಬೋಣ, ಜಾಸ್ತಿ ಅದ್ರಲ್ಲಿ ಮತ್ತೆ ಇದು ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಇನ್ನು ಉಳಿದಿದ್ದಂತ ಎಲ್ಲ ಕ್ಲಾಸಸ್ ನೋಡೋಣ. ಈಗ ಮೀನಿಂಗ್ ಅನ್ನುವಂಥದ್ದು ಏನಿದೆ ಅಲ್ವಾ ಸರ್? ಮೀನಿಂಗ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿದೆ ಇನ್ಸೂರ್ಡರ್ ಅಂದ್ರೆ ಯಾರು, ಪ್ರೀಮಿಯಂ ಅಂದ್ರೆ ಏನು, ಯಾರು ಬೈ ಪೇ ಮಾಡೋಣ ಯಾರು ಅಂತ ಹೇಳಿದೆ. ಇದ್ರಲ್ಲೇ ಮತ್ತೆ ಎಸೆನ್ಷಿಯಲ್ಸ್ ಹೇಳಿದೆ. ತುಂಬಾ ಸಿಂಪಲ್ ಆಗಿ ಕಾಂಟ್ರಾಕ್ಟ್ ಲಾಗ್ ಹೋಗ್ಬಿಡಿ. ಒಂದು ಕಾಂಟ್ರಾಕ್ಟ್ ಏನಾದ್ರು ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಏನ್ ಬೇಕು? ಆಫರ್ ಇರಬೇಕು, ಆಫರ್ನ ಅಕ್ಸೆಪ್ಟ್ ಮಾಡಬೇಕು, ಅಕ್ಸೆಪ್ಟ್ ಮಾಡಿದ ಇಬ್ರು ಮಧ್ಯೆ ಕನ್ಸಿಡರೇಷನ್ ಇರಬೇಕು, ಕನ್ಸಿಡರೇಷನ್ ಇರೋದು ಲೀಗಲ್ ಆಗಿರ್ಬೇಕು, ಲೀಗಲ್ ಆಗಿರೋದಷ್ಟೇ ಅಲ್ಲ ಇಬ್ರು ಕೂಡ ಕಾಂಪಿಟೆಂಟ್ ಆಗಿರ್ಬೇಕು, ಅಲ್ಲಿ ಕೊಟ್ಟಿರುವಂತ ಒಪ್ಪಿಗೆ ಜೆನ್ಯೂನ್ ಆಗಿರ್ಬೇಕು. ಒಂದು ಕಾಂಟ್ರಾಕ್ಟ್ ನಡೀತಿರ್ಬೇಕಾದ್ರೆ ಏನೇನ್ ಪಾಯಿಂಟ್ಗಳು ಬರುತ್ತೆ ಅದೇ ಪಾಯಿಂಟ್ಗಳು. ಇದಿಷ್ಟು ನಿಮ್ಮ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ನ ಎಸೆನ್ಷಿಯಲ್ ಬಗ್ಗೆ. ಈಗ ಇದಿಲ್ಲಿ ತನಕ ಒಂದ್ ಕಡೆ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ, ಕ್ಲಾಸಿಫಿಕೇಶನ್ ಆಫ್ ಇನ್ಸೂರೆನ್ಸ್. ಇದನ್ನ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಗೆ ಕ್ಲಬ್ ಮಾಡ್ಕೋಬೇಡಿ. ನಾನು ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ನ ಬಗ್ಗೆ ಹೇಳಿದಂತ ಹಿಂದಿನ ಟಾಪಿಕ್ ಬೇರೆ, ಈಗ ನಾನು ಹೇಳ್ತಾ ಇರುವಂತ ಟಾಪಿಕ್ ಬೇರೆ. ಇದು ಗೊತ್ತಿರುವಂತ ವಿಷಯನೇ ಒಂದು 2 minutes ಅಲ್ಲಿ ಕ್ಲೋಸ್ ಮಾಡಬಹುದು ಅಂತ ಕ್ಲೋಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅದನ್ನೇ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ, ಈಗ ಇನ್ಸೂರೆನ್ಸ್ ಅನ್ನುವಂಥದ್ದು ಏನಿದೆ, ಇನ್ಸೂರೆನ್ಸ್ ಲಾ ಓದ್ತಾ ಇರ್ಬೇಕಾದ್ರೆ ಇನ್ಸೂರೆನ್ಸ್ ಲಾದಲ್ಲಿ ಇನ್ಸೂರೆನ್ಸ್ ಅನ್ನುವಂಥದ್ದು ಏನಿದೆ, ಇದನ್ನ ನಾವು ಹೇಗೆ ಕ್ಲಾಸಿಫಿಕೇಶನ್ ಮಾಡಬಹುದು ಅಂತ, ನಾವು ಹೇಗೆ ಇದನ್ನ ಕ್ಲಾಸಿಫಿಕೇಶನ್ ಮಾಡಿ 2 ಭಾಗನ ಮಾಡಬಹುದು ಅಂತ. ಆಯ್ತಾ? ಭಾಗಗಳನ್ನು ಮೇನ್ಲಿ ಇದನ್ನ 2 ಭಾಗ ಮಾಡಿದ್ದಾರೆ. ಒಂದು ದ ನೇಚರ್ ಆಫ್ ಇಂಟ್ರೆಸ್ಟ್ ಅಫೆಕ್ಟೆಡ್ ಅಂತ. ನೇಚರ್ ಆಫ್ ಇಂಟ್ರೆಸ್ಟ್ ಅಫೆಕ್ಟೆಡ್ ಅಂತಂದ್ರೆ ಯಾವ ಒಂದು ಸಬ್ಜೆಕ್ಟ್ ಮ್ಯಾಟರ್ ಸಮಸ್ಯೆ ಆಗ್ತಿದೆ. ಸಬ್ಜೆಕ್ಟ್ ಮ್ಯಾಟರ್ ಅಂತಂದ್ರೆ ಪರ್ಸನಲ್ ಇನ್ಸೂರೆನ್ಸ್ ಯಾರಿಗೆ ಮಾಡ್ಕೊಳ್ತಾರೆ? ಲೈಫ್ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್. ನನ್ನ ಜೀವಕ್ಕೆ ಏನಾದ್ರು ಅಪಾಯ ಆಗ್ತಾ ಇದೆ, ನನ್ನ ಪ್ರಾಣಕ್ಕೆ ಅಪಾಯ ಆಗ್ತಾ ಇದೆ, ನನ್ನ ಹೆಲ್ತಿಗೆ ಅಪಾಯ ಆಗ್ತಾ ಇದೆ, ಅದನ್ನ ನಾನು ಪರ್ಸನಲ್ ಇನ್ಸೂರೆನ್ಸ್ ಮಾಡ್ಕೊಳ್ತೀನಿ. ಇಲ್ಲ ಪ್ರಾಪರ್ಟಿ ಇನ್ಸೂರೆನ್ಸ್, ನನ್ನ ಮನೆಗೆ ಇನ್ಸೂರೆನ್ಸ್ ಮಾಡ್ಕೊಳ್ಳೋದು, ನನ್ನ ಮೋಟಾರ್ ವೆಹಿಕಲ್ ಇನ್ಸೂರೆನ್ಸ್, ಅದು ನಾವು ಬೈಕ್ ಕಾರಿಗೆ ಮಾಡ್ಕೊಳ್ತೀವೋ ಅದು. ಇಲ್ಲ ಮರೈನ್ ಇನ್ಸೂರೆನ್ಸ್, ಇದು ನಾವು ಪ್ರಾಪರ್ಟಿ ಇನ್ಸೂರೆನ್ಸ್ ಅಂತ. ಆಮೇಲೆ ಲಯಬಿಲಿಟಿ ಇನ್ಸೂರೆನ್ಸ್ ಅಂತಂದ್ರೆ ಪಬ್ಲಿಕ್ ಲಯಬಿಲಿಟಿ ಇನ್ಸೂರೆನ್ಸ್, ಪ್ರೊಫೆಷನಲ್ ಇಂಡಿಮ್ನಿಟಿ ಇನ್ಸೂರೆನ್ಸ್, ಪ್ರಾಡಕ್ಟ್ ಲಯಬಿಲಿಟಿ ಇನ್ಸೂರೆನ್ಸ್. ಒಂದು ಪ್ರಾಡಕ್ಟ್ ನ ಏನಾದ್ರು ಹಾಳಾದ್ರೆ ನಾನು ನಿನಗೆ ಇದನ್ನ ತಂದು ಕೊಡ್ತೀನಿ. ಈಗ ಒಂದು ಹೊಸ ಫೋನ್, ಲ್ಯಾಪ್ಟಾಪ್ ತೊಗೊಳಕ್ ಹೋದ್ರೆ ಅವ್ರು ಹೇಳ್ತಾರೆ ಇದೇನಾದ್ರೂ ಹಾಳಾದ್ರೆ ನಾನು ನೋಡ್ಕೊಳ್ತೀನಿ ಬಿಡು ಅಂತ. ಅಲ್ಲಿ ಒಂದು ಲಯಬಿಲಿಟಿನ ಹೇಳ್ತಾ ಇದೆ, ಹೊಣೆಗಾರಿಕೆ ಅಂತ ತಗೊಳ್ತಾ ಇದೆ. ಪ್ರಾಪರ್ಟಿ ಇನ್ಸೂರೆನ್ಸ್, ಹೋಮ್ ಇನ್ಸೂರೆನ್ಸ್, ಪರ್ಸನಲ್ ಇನ್ಸೂರೆನ್ಸ್. ಅರ್ಥ ಆಗ್ತಿದೆಯಾ ನಿಮಗೆ? ಇಲ್ಲಿ ಏನು ಡಿಕ್ಲೇರ್ ಮಾಡ್ತಾ ಇದೆ ಅಂತಂದ್ರೆ ನೇಚರ್ ಆಫ್ ದ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದೆ. ಯಾವ ವಿಷಯದ ಆಧಾರದ ಮೇಲೆ, ವೈಯಕ್ತಿಕ ಆಧಾರನೋ, ಆಸ್ತಿಯ ಆಧಾರನೋ, ಹೊಣೆಗಾರಿಕೆ ಆಧಾರನೋ, ಯಾವ ವ್ಯಕ್ತಿಯ ಯಾವ ವಿಷಯದ ಆಧಾರದ ಮೇಲೆ ಇದು ಕನ್ಸಿಡರ್ ಆಗ್ತಾ ಇದೆ ಅದನ್ನ ಪರ್ಟಿಕ್ಯುಲರ್ ಆಗಿ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 1 ಅಲ್ಲಿ ನೇಚರ್ ಆಫ್ ದ ಇಂಟ್ರೆಸ್ಟ್, ಪಾಯಿಂಟ್ ನಂಬರ್ 2 ದಲ್ಲಿ ಅಕಾರ್ಡಿಂಗ್ ಟು ನೇಚರ್ ಆಫ್ ದ ಇವೆಂಟ್. ಯಾವ ರೀತಿಯಾದಂತ ಒಂದು ಘಟನೆ ಎಕ್ಸಿಕ್ಯೂಟ್ ಆಗುತ್ತೋ ಅದರ ಆಧಾರದ ಮೇಲೆ, ಇವೆಂಟ್ ನ ಆಧಾರದ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಮೊದಲನೇ ಲೈಫ್ ಇನ್ಸೂರೆನ್ಸ್, ಜೀವ ವಿಮೆ. ಗೊತ್ತಾಯ್ತು ನಿಮಗೆ? ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಟರ್ಮ್ ಲೈಫ್ ಇನ್ಸೂರೆನ್ಸ್, ಓಲ್ ಲೈಫ್ ಇನ್ಸೂರೆನ್ಸ್, ಎಂಡೌಮೆಂಟ್ ಪ್ಲಾನ್. ಅವ್ರು ಬಂದು ಒಂದು LIC ಏಜೆಂಟ್ ಬಂದು ಕುಂತಾಗ ನಿಮ್ಗೆ ಹೇಳ್ತಾರೆ, ಹಂಗೆ ಅವರು ಶುರು ಮಾಡಿದ್ರು ಅಂತಂದ್ರೆ ಈ ಹೋಟ್ಲಲ್ಲಿ ಶುರು ಮಾಡ್ತಾರಲ್ಲ ಆತರ ಶುರು ಮಾಡ್ತಾರೆ. ಸರ್ ಆ ಪಾಲಿಸಿ ಇದೆ, ಈ ಪಾಲಿಸಿ ಇದೆ, ಆ ಪಾಲಿಸಿ ಇದೆ ಅಂತ. ಆತರ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸೂರೆನ್ಸ್ ಗಳಷ್ಟೇ. ಫೈರ್ ಇನ್ಸೂರೆನ್ಸ್, ಬೆಂಕಿ ಹಿಂಗೆ ಹತ್ಕೊಂಡು ಏನಾದ್ರು ಹಾಳಾಯ್ತು ಅಂದ್ರೆ ಅಗ್ನಿ ವಿಮೆ ಅಂತ ಕರಿತೀವಿ, ಅದು ಡ್ಯಾಮೇಜ್ ಡ್ಯೂ ಟು ದ ಫೈರ್. ಮರೈನ್ ಇನ್ಸೂರೆನ್ಸ್, ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಲಾಸ್ ಆಯ್ತು ಅಂತಂದ್ರೆ ಅದು ಗೊತ್ತಿದೆ. ಮಿಸ್ಲೇನಿಯಸ್ ಇನ್ಸೂರೆನ್ಸ್ ಅಂತ ಇದೆ. ಆಮೇಲೆ ಬೇರೆ ರೀತಿಯಾದಂತ ಇನ್ಸೂರೆನ್ಸ್ ಯಾವುದು? ಸೋಷಿಯಲ್ ಸೆಕ್ಯೂರಿಟಿ ಇನ್ಸೂರೆನ್ಸ್. ಯಾವಾಗ ಅಂತಂದ್ರೆ ಸಿಟಿಸನ್ಸ್ ಗಳಿಗೆ, ಆಯ್ತಾ? ಈಗ ಸೀನಿಯರ್ ಸಿಟಿಸನ್ಸ್ ಗೆ ಆಗಿರ್ಬೋದು ಸರ್. ಯಾರಿಗೆ? ಸೀನಿಯರ್ ಸಿಟಿಸನ್ಸ್ ಗಳಿಗೆ ಚೆನ್ನಾಗಿ ಇದು ಸೀನಿಯರ್ ಸಿಟಿಸನ್ಸ್ ಗಳಾದ್ಮೇಲೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತೇಳಿ ಒಂದು APY ಇನ್ಸೂರೆನ್ಸ್ ಅಂತ ಸಮಥಿಂಗ್ ಎಲ್ಲ ಗೌರ್ಮೆಂಟ್ ಅವ್ರು ಸ್ಟಾರ್ಟ್ ಮಾಡಿದ್ರು. ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋಗಿ 60 ವರ್ಷ ಆದ್ಮೇಲೆ ನಾವು ಸ್ಟೇಫಂಡ್ ಕೊಡ್ತೀವಿ ಏನೋ ಈ ತರ ಸೋಷಿಯಲ್ ಇನ್ಸೂರೆನ್ಸ್ ಗಳನ್ನ ಅಂಗವಿಕಲರಿಗೆ ಆಗಿರ್ಬೋದು, ಅಥವಾ ವೃದ್ಧ ಮಹಿಳೆಯರಿಗೆ, ವಯಸ್ಸಾದವರಿಗೆ, ಇಂಥವ್ರಿಗೆ ಸ್ಟಾರ್ಟ್ ಮಾಡೋದು ಸೋಷಿಯಲ್ ಸೆಕ್ಯೂರಿಟಿ ಇನ್ಸೂರೆನ್ಸ್. ಮೋಟಾರ್ ವೆಹಿಕಲ್ ಇನ್ಸೂರೆನ್ಸ್ ಯಾರು ನೀವು ಮಾಡ್ಸೋದೇ ಇಲ್ವಲ್ಲ, ಒನ್ ಟೈಮ್ ಗಾಡಿ ತಗೊಂಡಾಗ ಮಾತ್ರ ಮಾಡ್ತಿರ್ತೀರಲ್ವಾ, ಆ ಇನ್ಸೂರೆನ್ಸ್ ಹೇಳ್ತಾ ಇರೋದು. ಪೊಲೀಸ್ ಅವ್ರು ಹಿಡಿಬೇಕು, ಒಂದಿಷ್ಟು ಫೈನ್ ಹಾಕ್ಬೇಕು, ಆಮೇಲೆ ಯೋಚನೆ ಮಾಡೋದು ಮಾಡಿಸ್ಬಿಡ್ಬೇಕಾಗಿತ್ತಲ್ಲ ಇವನು ಸೇಲ್ ಫೈನ್ ಕೊಡೋದ್ಕಿಂತ ಅಂತ. ಮಾಡ್ಸಿರ್ತೀರ ಜವಾಬ್ದಾರಿಯುತ ಮನುಷ್ಯರು. ನಾ ಹೇಳ್ತಾ ಇರೋದು ಒಂದು ನಿಮ್ಮ ಏಜ್ ಪಾಪ್ಯುಲೇಷನ್, ನಿಮ್ಮ ಜನರಲೈಸ್ಡ್ ಏಜ್ ಹೇಳ್ತಾ ಇದೀನಿ ಅಷ್ಟೇ ತಮಾಷೆಗೆ. ನೆಕ್ಸ್ಟ್ ಏವಿಯೇಷನ್ ಇನ್ಸೂರೆನ್ಸ್ ಅಂತ. ಏವಿಯೇಷನ್ ಅಂತಂದ್ರೆ ಫ್ಲೈಟ್ ಅಲ್ಲಿ ಗಾಳಿಯಲ್ಲಿ ಹಾರ್ತಾ ಇರ್ಬೇಕಾದ್ರೆ ವಾಯುಮಾನ ಇನ್ಸೂರೆನ್ಸ್, ಆಯ್ತಾ? ವಾಯುಮಾನ ಅಲ್ಲ, ಈಗ ರೈಲ್ ಇನ್ಸೂರೆನ್ಸ್ ಅಂತಾನು ತಗೊಳ್ಳಿ. ಈಗ ರೈಲಲ್ಲಿ ಹೋಗ್ತಿರ್ಬೇಕಾದ್ರೆ ಇನ್ಸೂರೆನ್ಸ್ ಇದೆ. ಈ KSRTC ಅಲ್ಲಿ ಒಂದು ಇನ್ಸೂರೆನ್ಸ್ ಬಂದಿಲ್ಲ,
ಅದು ಕೂಡ ಆಡ್ ಆಗಿ ಬರುತ್ತೆ. ಈಗ ನಮ್ KSRTC ಯಲ್ಲೂ ಕೂಡ ನೀವು ಟ್ರಾವೆಲ್ ಮಾಡ್ತಿದ್ರೆ ಪಕ್ಕದಲ್ಲಿ ₹2 ಇನ್ಸೂರೆನ್ಸ್ ತಗೊಂಡಿವಿ ಅಂತ ಬರುತ್ತೆ. ಅದು ಇಂಪ್ಲೈಡ್ಲಿ ಆಲ್ರೆಡಿ ಇನ್ಸೂರೆನ್ಸ್ ಇದೆ, ಶೋ ಮಾಡ್ತಾ ಇಲ್ಲ ಅಷ್ಟೇ ನಿಮಗೆ. ಈಗ ಶೋ ಮಾಡಕ್ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಈ ತರ ಮೊಬೈಲ್ ಇನ್ಸೂರೆನ್ಸ್, ಆ ಇನ್ಸೂರೆನ್ಸ್, ಈ ಇನ್ಸೂರೆನ್ಸ್ ಅಂತ ಎಲ್ಲಾ ಇನ್ಸೂರೆನ್ಸ್ ಗಳು 1000 ಇನ್ಸೂರೆನ್ಸ್ ಸ್ಟಾರ್ಟ್ ಆಗಿದೆ. ಎಲ್ಲಾ ಟೈಪ್ಸ್ ಇನ್ಸೂರೆನ್ಸ್ ಗಳು ಕೂಡ ಇದರಲ್ಲಿ ಇದೆ. ಇದು ಟೈಪ್ಸ್ ಆಫ್ ಇನ್ಸೂರೆನ್ಸ್ ಆಯ್ತು ಫಸ್ಟ್. ಆಮೇಲೆ ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ಟ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ಥರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ
ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡ್ಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ವೆಲ್, ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.